ಆ, ನಾವು ಮದುವೆ ಆದಾಗಿಂದ ಇಲ್ಲಿ ಬರ್ತಾ ಇದ್ದೀವಿ. ಸುಮಾರು 25 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ. ಸುಮಾರು ಒಂದು 20 ವರ್ಷದಿಂದ ನಾವು ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದೀವಿ. ಆವಾಗಿಂದ ನಮಗೆ ದಿನೇ ದಿನೇ ಸ್ಟೆಪ್ ಬೈ ಸ್ಟೆಪ್ ಹತ್ತದಂಗೆ ಎಲ್ಲ ರೀತಿಯ ಅನುಕೂಲ ಆಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ನಮ್ಮ ಆರ್ಥಿಕ ಆಗಿರ್ಬೋದು, ನಮ್ಮ ಹೆಲ್ತ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಚೆನ್ನಾಗಾಗಿದ್ದೀವಿ. ನಾವು ಪ್ರತಿದಿನ ಒಂದು ನಮಸ್ಕಾರವನ್ನು ಹಾಕ್ತೀವಿ. ನಮಸ್ಕಾರ. ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು. ನಮ್ಮಪ್ಪ ಇಲ್ಲೇ ಕೆಲಸ ಮಾಡ್ತಾರೆ. ಅವ್ರ ಸೇವೆಯಿಂದ ನಮಗೂ ತುಂಬ ಒಳ್ಳೆಯದಾಗಿದೆ. ಇದೇ ದೇವಸ್ಥಾನ ಟ್ರಸ್ಟಲ್ಲೇ ನಾನು ಓದಿರೋದು. ಸ್ಕೂಲ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಮಗೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಇಲ್ಲಿ ಮರಕ್ಕೆ ದಾರ ಕಟ್ಟಿ ಹರಕೆ ಮಾಡಿಕೊಂಡ್ರೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮದುವೆ ಆಗುತ್ತೆ, ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗುತ್ತೆ. ಇಲ್ಲಿ ಬಂದು ಎಲ್ಲರಿಗೂ ಒಳ್ಳೆಯದಾಗಿದೆ. ನಮಸ್ಕಾರ. ಕೋಟ್ಲಿಂಗೇಶ್ವರ ಅನ್ನೋದು ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಿರೋಂಥ ವಿಚಾರ. ಒಳ್ಳೆಯ ದೇವಸ್ಥಾನ ಅಂತ ಇಲ್ಲಿ ಕರ್ನಾಟಕ ಸುತ್ತಮುತ್ತಲಿನ ಎಲ್ಲರೂ ಬಂದು ಇಲ್ಲಿ ಭಕ್ತಾದಿಗಳು ಬಂದು ದೇವ್ರ ದರ್ಶನ ಮಾಡ್ಕೊತಾ ಇದ್ದಾರೆ. ಇದೊಂದು ನಮ್ಮ ಕರ್ನಾಟಕದಲ್ಲಿ ನಮ್ಮ KGF ಇದೆ, ನಮಗೊಂದು KGFನವರು ನಮಗೊಂದು ಖುಷಿ ಆಗುತ್ತೆ. ಆದರೆ ಇಲ್ಲಿ ತುಂಬ ಸತ್ಯ ಇದೆ. ಹಿಂದೆ ಹೆಂಗಿತ್ತಂದರೆ ಇಲ್ಲಿ ಬಂದು ಏನು ಅರ್ಕೆ ಮಾಡ್ಕೊಂಡು ಎಲ್ಲ ನಡೆಯುತ್ತೆ. ಇಲ್ಲಿ ಆ ರೀತಿ ಏನಿಲ್ಲ. ಮತ್ತು ಎಲ್ಲ ರೀತಿ ಕಷ್ಟ ಸುಖಗಳಿಗೂ ಮತ್ತು ಎಲ್ಲ ಜನಗಳಿಗೂ ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋಗೋದು ಎಲ್ಲರಿಗೂ ಒಳ್ಳೇದಾಗ್ತಾಯಿದೆ. ನಮಗೂ ಥರ ನಾವು ಸುಮಾರು ಸರಿ ಮೊನ್ನೆ ಕಲ್ಯಾಣೋತ್ಸವ ಮಾಡೋದು ಶನಿವಾರದಂದು. ಅವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕುಮಾರಿ ಅಕ್ಕ ಅವರು ನಡೆಸ್ಕೊಟ್ಟಿದ್ದಾರೆ. ನಮಗೊಂಥರ ಬಂದಿದ್ವಿ, ಖುಷಿ ಆಯಿತು. ಇವತ್ತು ಶಯನೋತ್ಸವ ಇದಂತ ತಿಳಿಸಿದರು. ನಮಗೂ ಸಹ ಬರೋಕ್ಕೆ ಹೇಳಿದ್ರು, ಬಂದಿದ್ದೀವಿ ಬೆಂಗಳೂರಿಂದ. ನಮಗೂ ಖುಷಿ ಆಗ್ತಾಯಿದೆ. ಅಂತೂ ದೇವಸ್ಥಾನ ಒಳ್ಳೆಯ ಶಕ್ತಿ ಇದೆ. ಇದರಿಂದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತ ಎರಡು ಮಾತು ಮುಗಿಸ್ತೀನಿ. ಸರ್ ಸುಮುಖ್ ಅಂತ. ಸರ್ ಬ್ಯಾಂಗ್ಳೂರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ಇಲ್ಲಿ ಸುಮಾರು ವರ್ಷದಿಂದ ಸರ್. ನಾನು ಸಣ್ಣವನಿರ್ಬೇಕಾದ್ರಿಂದನೂ ಬರ್ತಾ ಇದ್ದೀನಿ. ಇಲ್ಲ, ಐ ಫೀಲ್ ಗುಡ್. ನಾನು ಇಲ್ಲಿ ಬಂದಾಗೆಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ ನನಗೆ. ಸೊ ನಾನು ತುಂಬ ರೆಗ್ಯುಲರ್ ಇಲ್ಲಿ ಆಫನ್ ಬರ್ತಾನೆ ಇರ್ತೀನಿ. ನಾನು ನನ್ನ ಫ್ರೆಂಡ್ಸ್ನೂ ಕರ್ಕೊಂಡ್ಬಂದಿದ್ದೀನಿ ಈ ಸಲ. ಐಟ್ ಕಮ್ ವಿತ್ ಸ್ವಲ್ಪ ಜಪಾನಿಂದ ಬಂದಿದ್ದಾರೆ. ಸರ್ ನಾವು ಕೋಟ್ಲಿಂಗೇಶ್ವರ ಈ ಎಲ್ಲ ಲಿಂಗಗಳು ಇದ್ರ ಬಗ್ಗೆ ನಾವು ತುಂಬ ಇದು ಮಾಡಿ ನಾವೇ ಒತ್ತು ಇದನ್ನು ಕೆಳಗಡೆ ಇದೆಲ್ಲ ಹಾಕಿ ಈ ದೇವಸ್ಥಾನವನ್ನು ತುಂಬ ಪ್ರಸಿದ್ಧಿ ಮಾಡಿದ್ದೀವಿ. ಇದರಲ್ಲಿ ನಮ್ಮದು ಒಂದು ಸ್ವಲ್ಪ ಪಾಯಿಂಟು ಅಳಿಲು ಸೇವೆ ಅಂತಿದೆಯಲ್ಲ, ಅದು ಅಷ್ಟು ಮಾತ್ರ ನಾವು ಮಾಡಿ ಈ ದೇವಸ್ಥಾನ ಇಷ್ಟು ಬೆಳೆದಿರೋದಕ್ಕೆ ಪ್ರತಿಯೊಬ್ಬರು ಕಾರಣ ಇದ್ದಾರೆ. ಹಳಬರು ಈಗ ಇದು ಆಲ್ರೆಡಿ 77 ಲಕ್ಷ ಇದೆ. ಮಿಕ್ಕಿದ್ದು ಇನ್ನೂ ಮುಂದುವರಿಯುತ್ತೆ ಸರ್. ಇನ್ನೂ ಇದು ಜನ ಇರೋವರೆಗೂ ಇದು ಪ್ರಸಿದ್ಧಿ ಆಗ್ತಾನೆ ಇರುತ್ತೆ, ಬೆಳೀತಾನೆ ಇರುತ್ತೆ. ಈ ದೇವಸ್ಥಾನ ಇನ್ನೂ ಬೆಳಿಬೇಕು. ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಪ್ರಸಿದ್ಧಿ, ನಮ್ಮ ಭಾರತದಲ್ಲೇ ವಿಶ್ವದಲ್ಲೇ ಪ್ರಸಿದ್ಧಿ ಆಗಬೇಕು ಅಂತ ನಮ್ಮ ಆಸೆ. ಅವತ್ತಿಂದನೂ ಇವತ್ತು ಅದೇ ಆಸೆ ಸರ್. ಥ್ಯಾಂಕ್ ಯು ಸರ್. Good evening to everyone. I feel good this God about our village is beside the Koti Lingeshwara temple. I feel very good. We are come rare, but we celebrate every year this God. All are come out of country, out of states and out of districts, out of villages. So I feel good this God, and I will pray to all to come here and our dreams to fulfill here. Thank you.